ಇದನ್ನು ಸಮಾಜ ಯಾವ ರೀತಿ ನಮ್ಮನ್ನು ನೋಡ್ಬೋದು, ಅದು ಯಾವ ರೀತಿ ನಮ್ಮನ್ನು ಜಡ್ಜ್ ಮಾಡ್ಬೋದು, ನಾವು ಯಾಕೆ ಇಷ್ಟೊಂದು ಸಮಾಜದ ಮೇಲೆ ಅವಲಂಬಿತರಾಗಿದ್ದೇವೆ, ಯಾಕೆ ಅಂತಂದ್ರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ, ಯಾವಾಗ ಐಡೆಂಟಿಟಿ ಕ್ಲಿಯರ್ ಆಗಿ ಫಾರ್ಮ್ ಆಗಿರ್ತದೋ ಆವಾಗ ನಾವು ಮಾಡ್ತಾ ಇರುವಂತಹ ಕೆಲಸ 10 ಜನ ಗುರುತಿಸ್ತಾರೋ ಇಲ್ವೋ, ಅದಕ್ಕೆ ಪುರಂದರದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು ಅಂತ. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ದಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸಮಾಜ ಏನು ಹೇಳ್ತದೆ, ಜನ ಏನು ಮಾತಾಡ್ತಾರೆ, ಲೋಕ್ ಕ್ಯಾ ಕಹೆಂಗೆ, ಈ ಥರದ ಅನೇಕ ಚಿಂತೆಗಳು ನಮ್ಮನ್ನು ಆಗಾಗ ಕಾಡ್ತಾ ಇರ್ತದೆ. ನಾವು ಯಾವುದೇ ರೀತಿಯಾದಂಥ ಕೆಲಸ ಮಾಡಬೇಕಂತಾದರೂ ಇದನ್ನು ಸಮಾಜ ಯಾವ ರೀತಿ ನಮ್ಮನ್ನು ನೋಡ್ಬೋದು, ಅದು ಯಾವ ರೀತಿ ನಮ್ಮನ್ನು ಜಡ್ಜ್ ಮಾಡ್ಬೋದು, ಅಥವಾ ನಮ್ಮನ್ನು ಯಾವ ರೀತಿ ಅಳಿಬೋದು ಅನ್ನುವಂಥ ಚಿಂತೆಗಳೇ ನಮ್ಮನ್ನು ಕಾಡ್ತಾ ಇರ್ತವೆ. ನಾವು ಯಾಕೆ ಇಷ್ಟೊಂದು ಸಮಾಜದ ಮೇಲೆ ಅವಲಂಬಿತರಾಗಿದ್ದೇವೆ, ಯಾಕೆ ಅಂತಂದರೆ ಎಷ್ಟೋ ಜನರಿಗೆ ಸೋಷಿಯಲ್ ವ್ಯಾಲಿಡೇಷನ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ನಾವು ಏನು ಮಾಡ್ತಿದ್ದೇವೋ ಅದನ್ನು ಒಂದಷ್ಟು ಜನ ಎಪ್ರಿಷಿಯೇಟ್ ಮಾಡಬೇಕು, ಒಂದಷ್ಟು ಜನ ನಮ್ಮನ್ನು ಹೊಗಳಬೇಕು, ಒಂದಷ್ಟು ಜನ ನಮ್ಮನ್ನು ಗುರುತಿಸಬೇಕು, ಒಂದಷ್ಟು ಜನ ನಮ್ಮನ್ನು ಗೌರವಿಸಬೇಕು. ಈ ಥರದ ಒಂದು ವ್ಯಾಲಿಡೇಷನ್ ಸೀಕಿಂಗ್ ಬಿಹೇವಿಯರ್ ಏನಿರ್ತದೆ, ಆ ಕಾರಣದಿಂದಾಗಿ ನಮಗೆ ಏನೇ ಮಾಡ್ತಾ ಇದ್ರೂ ಕೂಡ ನಾವು ಸಮಾಜಕ್ಕೋಸ್ಕರ ಮಾಡ್ತಾ ಇರ್ತೇವೆ. ಈ ಕಾರಣದಿಂದಾಗಿ ನಮಗೆ ನಾವು ಏನು ಇಷ್ಟಪಡ್ತೀವೋ, ನಮಗೇನು ಖುಷಿ ಕೊಡ್ತದೋ, ಅಥವಾ ನಮಗೆ ಯಾವುದು ಸರಿ ಅಂತ ಕಾಣ್ತದೋ ಅದನ್ನು ಮಾಡೋದರ ಹೊರತು ಸಮಾಜಕ್ಕೆ ಹೆಚ್ಚು ಯಾವುದು ಸೂಕ್ತವಾಗ್ತದೋ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತೇವೆ. ಸಮಾಜಕ್ಕೆ ಒಳ್ಳೆಯದು ಅಂತ ಆದರೆ ತಪ್ಪೇನಿಲ್ಲ, ಆದರೆ ನಾವು ಏನೇ ಮಾಡಿದರೂ ಅದು ಸಮಾಜದ ವ್ಯಾಲಿಡೇಷನ್ಗೋಸ್ಕರ ಅಥವಾ ಸಮಾಜ ಒಪ್ಪಿಕೊಳ್ಳುವುದಕ್ಕೋಸ್ಕರ ಅಂತ ಆದರೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿರೋದೇನು ಅಂತ ಅಂದರೆ, ನಮ್ಮ ಐಡೆಂಟಿಟಿ ಅನ್ನೋದು ನಾವು ಸರಿಯಾಗಿ ಎಸ್ಟಾಬ್ಲಿಷ್ ಮಾಡಿದ್ದೀವ? ನಾನು ಅನ್ನುವ ಪ್ರಶ್ನೆ, ನಾನು ಯಾರು ಅನ್ನುವಂಥ ಪ್ರಶ್ನೆಗೆ ನಮ್ಮಲ್ಲಿ ನಿಖರವಾದಂಥ ನಿರ್ದಿಷ್ಟವಾದಂಥ ಉತ್ತರ ಇದೆಯಾ? ಆ ಉತ್ತರ ಇಲ್ಲ ಅಂತ ಆದರೆ ಆವಾಗ ನಮಗೆ ಆವಾಗ ಸೋಷಿಯಲ್ ವ್ಯಾಲಿಡೇಷನ್ ಬೇಕಾಗ್ತಾ ಇರ್ತದೆ. ಆ ಸೋಷಿಯಲ್ ವ್ಯಾಲಿಡೇಷನ್ ಪಡ್ಕೊಳ್ತಾ ಇದ್ದಷ್ಟು ಸಮಯ ನಾವು ನಮ್ಮ ಕೆಲಸವನ್ನು ಮುಂದುವರಿಸ್ತಾ ಇರ್ತೇವೆ. ಯಾವ ದಿನ ಸೋಷಿಯಲ್ ವ್ಯಾಲಿಡೇಷನ್ ಸಿಗುವುದಿಲ್ಲೋ ಆವಾಗ ನಮ್ಮಲ್ಲಿದ್ದಂತಹ ಶಕ್ತಿ ಪೂರ್ಣವಾಗಿ ಕ್ಷೀಣವಾಗಿ ಹೋಗ್ತದೆ. ಸೊ ಮುಖ್ಯವಾಗಿ ಈ ಐಡೆಂಟಿಟಿ ಅನ್ನುವಂಥದ್ದು ಫಾರ್ಮ್ ಆಗೋದು ನಮ್ಮ ಎಡಾಲಸೆನ್ಸ್ನಲ್ಲಿ. ಹಾಗಾಗಿಯೇ ಹದಿಹರೆಯದ ವಯಸ್ಸು ಅಂತ ನಾವೇನು ಕರಿತೇವೋ ಅದು ತುಂಬ ನಾಜೂಕಾಗಿ ನಾವು ಅದನ್ನು ಸಂಭಾಳಿಸ್ಕೊಂಡು ಹೋಗಬೇಕು. ಯಾವಾಗ ಐಡೆಂಟಿಟಿ ಕ್ಲಿಯರ್ ಆಗಿ ಫಾರ್ಮ್ ಆಗಿರ್ತದೋ ಆವಾಗ ನಾವು ಮಾಡ್ತಾ ಇರುವಂತಹ ಕೆಲಸ 10 ಜನ ಗುರುತಿಸ್ತಾರೋ ಇಲ್ವೋ, ಆದರೆ ಆ ಮಾಡುವ ಕೆಲಸ ಸರಿಯಾಗಿದೆ ಅಂತಾದರೆ ನಾವು ಅದನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಲಿಕ್ಕಾಗ್ತದೆ. ಇಂಗ್ಲೀಷ್ನಲ್ಲಿ ಇಂಟೆಗ್ರಿಟಿ ಅಂತ ಒಂದು ಶಬ್ದ ಇದೆ. ಇಂಟೆಗ್ರಿಟಿ ಅಂತಂದ್ರೇನು, ನಾನು ಏನು ಕೆಲಸ ಮಾಡ್ತೀನೋ ಅದು ಬೇರೆಯವ್ರು ನೋಡ್ತಾ ಇರಲಿ ನೋಡದೇ ಇರಲಿ, ಆದರೂ ಕೂಡ ನಾನು ಅದನ್ನೇ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾ ಇದ್ದೇನೆ ಅಂತಂದರೆ ನನ್ನಲ್ಲಿ ಇಂಟೆಗ್ರಿಟಿ ಇದೆ ಅಂತ. ಅದು ಯಾವಾಗ ನಮಗೆ ಇಂಟೆಗ್ರಿಟಿ ಬರ್ತದೆ ಅಂತಂದರೆ ಐಡೆಂಟಿಟಿ ಚೆನ್ನಾಗಿದ್ದಾಗ, ಐಡೆಂಟಿಟಿ ಕ್ಲಿಯರ್ ಆಗಿದ್ದಾಗ ಇಂಟೆಗ್ರಿಟಿ ಇರ್ತದೆ. ಸೊ ಯಾವಾಗಲೂ ಕೂಡ ಇತರರೇನು ಹೇಳ್ತಾರೆ, ಸಮಾಜ ಏನು ಹೇಳ್ತದೆ ಅಂತ ಯೋಚನೆ ಮಾಡೋ ಬದಲು ನಿಮ್ಮ ಐಡೆಂಟಿಟಿಯ ಅನುಭವದ ಆಧಾರದ ಮೇಲೆ ನೀವು ಏನು ನಿರ್ಧಾರ ಮಾಡ್ತೀರಿ, ಅಥವಾ ಏನು ಕೆಲಸ ಮಾಡ್ತೀರಿ, ಅಥವಾ ಯಾವ ರೀತಿಯಾದಂಥ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ ಅನ್ನೋದು ನಿರ್ಧಾರ ಆಗಬೇಕು. ಸಮಾಜದ ಒಂದು ಆಯಾಮ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬೇಕು. ಯಾಕೆ ಅಂತಂದರೆ ಕೆಲವು ಸರ್ತಿ ನಾವು ನಮ್ಮನ್ನಷ್ಟನ್ನೇ ಸೆಂಟ್ರಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದರೆ ಎಷ್ಟೋ ಸರ್ತಿ ಸೆಲ್ಫಿಶ್ಗಳಾಗುವಂಥ ಸಾಧ್ಯತೆಗಳಿರ್ತವೆ. ಬೇರೆಯವ್ರಿಗೆ ಏನು ಬೇಕಾರಾಗಲಿ ನನಗಿಂಥದ್ದಾಗಬೇಕು, ನನಗೆ ಹೀಗಾಗಬೇಕು, ಇದು ಐಡೆಂಟಿಟಿ ಅಲ್ಲ, ಇದು ಸೆಲ್ಫಿಶ್ನೆಸ್. ಆದರೆ ಐಡೆಂಟಿಟಿ ಅನ್ನೋದು ನನ್ನ ವ್ಯಕ್ತಿಗತವಾಗಿ ನನಗೆ ನನ್ನ ದೃಷ್ಟಿಕೋನದಲ್ಲಿ ಹೇಗೆ ಕಾಣ್ತದೆ ಮತ್ತು ಯಾವುದು ಸರಿ ಮತ್ತು ಲಾರ್ಜರ್ ಪಿಕ್ಚರಲ್ಲಿ ಯಾವುದು ಸರಿ ಅನ್ನೋದನ್ನು ನೋಡಿಕೊಂಡು ನಾವು ಕೆಲಸ ಯಾವಾಗ ಮಾಡ್ತೇವೋ ಆವಾಗ ಒಳ್ಳೆಯದನ್ನೇ ನಾವು ಸಮಾಜಕ್ಕೂ ಕೊಡ್ತಾ ಇರ್ತೀವಿ, ನಮಗೂ ಮಾಡ್ತಾ ಇರ್ತೀವಿ. ಸೊ ಸಮಾಜವನ್ನು ನಾವು ಸಮಾಜದಲ್ಲೇ ನಾವು ವ್ಯಕ್ತಿಗಳಾಗಿ ನಾವು ಒಬ್ಬಂಟಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸೋಷಿಯಲ್ ಆ್ಯನಿಮಲ್ಗಳೇ, ಆದರೆ ಸೊಸೈಟಿಯೇ ನಮ್ಮ ಜೀವನವನ್ನು ನಿರ್ಧರಿಸುವ ಬದಲು ನಾವು ನಮ್ಮ ಜೀವನವನ್ನು ಯಾವಾಗ ನಿರ್ಧರಿಸಲಿಕ್ಕೆ ಸಾಧ್ಯ ಆಗ್ತದೋ ಆವಾಗ ನಮ್ಮ ಜೀವನ ಹಸನಾಗಿರ್ತದೆ, ಒಳ್ಳೆಯದಾಗಿರ್ತದೆ. ಸೊಸೈಟಿಯಿಂದ ಬರುವಂಥ ನಿಂದನೆಗಳಿರ್ಬೋದು ಅಥವಾ ಯಾವುದಾದ್ರೂ ಕ್ರಿಟಿಕ್ಗಳಿರ್ಬೋದು, ಅವುಗಳನ್ನು ತುಂಬ ಧನಾತ್ಮಕವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ.
ಅದಕ್ಕೆ ಪುರಂದರದಾಸರು ಭಾಳ ಚೆನ್ನಾಗಿ ಹೇಳಿದ್ದಾರೆ, ನಿಂದಕರಿರಬೇಕು, ಹಂದಿ ಇದ್ದರೆ ಕೇರಿ ಹೇಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು ಅಂತ. ಸಮಾಜದಲ್ಲಿ ಅನೇಕರು ನಿಂದನೆ ಮಾಡ್ತಲೇ ಇರ್ತಾರೆ, ಆದರೆ ಆ ನಿಂದನೆಗಳಿಂದ ನಾವು ಬೆಳಿಬೇಕೆ ಹೊರತು ಅವುಗಳಿಂದ ಕುಗ್ಗಬಾರ್ದು. ಅದು ಯಾವಾಗ ಆಗ್ತದೆ ಅಂತಂದರೆ, ಮತ್ತೆ ನಾನು ಅದೇ ಒತ್ತಿ ಹೇಳ್ತೇನೆ, ನಮ್ಮ ಐಡೆಂಟಿಟಿ ಯಾವಾಗ ಕ್ಲಿಯರ್ ಆಗಿರ್ತದೋ ಆವಾಗ ನಮಗೆ ನಿಂದನೆಗಳು ನಮ್ಮ ಬೆಳವಣಿಗೆಗೆ ಕಾರಣಕರ್ತರಾಗ್ತವೆ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ನಿಮ್ಮ ಕೆಲಸ ಅಥವಾ ನಿಮ್ಮ ವೃತ್ತಿ ಇರ್ಬೋದು, ಈ ಎಲ್ಲದರ ಆಯ್ಕೆಗಳ ಹಿಂದೆಯೂ ನೀವು ನಿಮ್ಮ ಐಡೆಂಟಿಟಿಯನ್ನು ಕ್ಲಿಯರ್ ಆಗಿ ಇಟ್ಕೊಂಡಿದ್ದಾಗ ಸಮಾಜದ ಒಟ್ಟಿಗೆ ತೂಗಿಸ್ಕೊಂಡು ತುಲನೆ ಮಾಡಿಕೊಂಡು ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.